ಪ್ರಣಾಳಿಕೆ ವಿರುದ್ಧ ಪ್ರಧಾನಿ ನರೇಂದ್ರ ಮೋದಿ ಅವರು ಮತ್ತೆ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಭಾನುವಾರದಿಂದ ಅವರು ಪ್ರಯೋಗ ಮಾಡ್ತಾ ಇರುವಂತಹ ಅಸ್ತ್ರಗಳು ಇಡೀ ಚುನಾವಣಾ ಅಸ್ತ್ರವನ್ನೇ ಸದ್ಯಕ್ಕೆ ಗತಿಯನ್ನೇ ಬದಲಾಯಿಸಿದೆ. ಗಮನಿಸ್ತಾ ಇದ್ದೀರಾ ಯಾವೆಲ್ಲ ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಾ ಇದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ಭಾನುವಾರದಿಂದ ಕೂಡ ಎಲ್ಲ ವಿಚಾರಗಳು ಬಿರುಗಾಳಿ ನಿಪ್ಪಿಸಿದೆ. ಸಾಮಾಜಿಕ ನ್ಯಾಯವನ್ನ ಕಾಂಗ್ರೆಸ್ ಹತ್ಯೆ ಮಾಡಿದೆ. ಛತ್ತೀಸ್ಗಢ ಸಮಾವೇಶದಲ್ಲೂ ಕೂಡ ಸಂಪತ್ತಿನ ವಿಚಾರವನ್ನ ಪ್ರಸ್ತಾಪಿಸಿ ಮೋದಿ ಅವರು ವಾಗ್ದಾಳಿಯನ್ನ ನಡೆಸಿದ್ದಾರೆ. ಪ್ರಮುಖವಾಗಿ ಕಾಂಗ್ರೆಸ್ ನಿಮ್ಮ ಮಾಂಗಲ್ಯ ಸೂತ್ರ ಸಂಪತ್ತನ್ನ ಕಸಿದುಕೊಳ್ಳಲಿದೆ ಅನ್ನೋದನ್ನ ಪ್ರಸ್ತಾಪ ಮಾಡಿದ್ರು. ಉತ್ತರಾಧಿಕಾರ ತೆರಿಗೆಯನ್ನ ವಿಧಿಸೋದಕ್ಕೆ ಮುಂದಾಗಿದೆ ಅನ್ನೋದನ್ನ ಕೂಡ ತಿಳಿಸಿದ್ರು. ನೀವು ಸಾಯೋ ತನಕ ನಿಮ್ಮನ್ನ ಲೂಟಿ ಮಾಡೋದಕ್ಕೆ ಕಾಂಗ್ರೆಸ್ ಮುಂದಾಗಿದೆ ಅನ್ನೋ ವಾಗ್ಬಾಣವನ್ನ ಕೂಡ ಪ್ರಯೋಗ ಮಾಡಿದ್ದಾರೆ. ಇಷ್ಟು ಮಾತ್ರ ಅಲ್ಲ, ಬಹಳ ಇಂಟ್ರೆಸ್ಟಿಂಗ್ ಅಂದ್ರೆ ಕಾಂಗ್ರೆಸ್ ಪ್ರಣಾಳಿಕೆ ಇದೆಯಲ್ಲ ಅದು ಮುಸ್ಲಿಂ ಲೀಗ್ ನಂತಿದೆ. ಇಷ್ಟು ದಿನ ಮೋದಿ ಅವರು ತಮ್ಮ ಭಾಷಣದಲ್ಲಿ ಎಲ್ಲೂ ಕೂಡ ಮುಸ್ಲಿಂ ಅನ್ನೋ ಪದವನ್ನ ಬಳಸ್ತಾ ಇರಲಿಲ್ಲ. ಬಟ್ ಫಾರ್ ದ ಫಸ್ಟ್ ಟೈಮ್ ಆದ್ರೆ ಇತ್ತೀಚೆಗೆ ಬಳಸ್ತಾ ಇದ್ದಾರೆ. ಕಾಂಗ್ರೆಸ್ ಧರ್ಮದ ಆಧಾರದ ಅಡಿಯಲ್ಲಿ ಮೀಸಲಾತಿಯನ್ನ ಬಯಸಿದೆ ಅನ್ನೋದನ್ನ ಕೂಡ ತಿಳಿಸಿದ್ರು. ಸಾಮಾಜಿಕ ನ್ಯಾಯವನ್ನ ಈ ಮೂಲಕ ಕಾಂಗ್ರೆಸ್ ಹತ್ಯೆ ಮಾಡಿದೆ ಅಂತ ಛತ್ತೀಸ್ಗಢ ಸಮಾವೇಶದಲ್ಲೂ ಕೂಡ ಸಂಪತ್ತಿನ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. दो 2009 के अपने घोषणा पत्र में कांग्रेस ने यही इरादा भी जताया। 2014 के कांग्रेस के घोषणा पत्र में भी इन्होंने साफ साफ कहा था कि वो इस मामले को कभी भी छोड़ेंगे नहीं। मतलब धर्म के आधार पर आरक्षण देंगे, अगर दलितों का आदिवासियों का आरक्षण कट करना पड़े तो करेंगे। कई साल पहले कांग्रेस ने कर्नाटका में धर्म के आधार पर आरक्षण लागू भी कर दिया था। जब वहां बीजेपी सरकार आई तो हमने संविधान के विरुद्ध, बाबा साहब आंबेडकर की भावना के विरुद्ध कांग्रेस ने जो निर्णय किया था उसको उखाड़ करके फेंक दिया और दलितों को, आदिवासियों को, पिछड़ों को उनका अधिकार वापस दिया। ಗಮನಿಸ್ತಾ ಇದ್ದೀವಿ ಛತ್ತೀಸ್ಗಢದಲ್ಲೂ ಕೂಡ ಮೇಜರ್ ಅಗ್ರೆಸಿವ್ ಅಟ್ಯಾಕ್ ಅನ್ನ ಕಾಂಗ್ರೆಸ್ ಮೇಲೆ ಮಾಡಿದ್ದಾರೆ. ಹಾಗೂ ಅವರ ಪ್ರಣಾಳಿಕೆ ಮೇಲೆ ಮೋದಿ ಅವರು ಮಾಡ್ತಾ ಇರೋದು ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಸೊ ಹೋದಲ್ಲಿ ಬಂದಲ್ಲಿ ಅಂದ್ರೆ ಇತ್ತೀಚೆಗೆ ಭಾನುವಾರದಿಂದ ಕೂಡ ನಾನು ಆಗ್ಲೇ ಹೇಳ್ತಾ ಇದ್ದೆ, ಛತ್ತೀಸ್ಗಢ ಇರ್ಬೋದು, ರಾಜಸ್ಥಾನ ಇರ್ಬೋದು, UP, ಬಿಹಾರ ಇಲ್ಲೆಲ್ಲವೂ ಕೂಡ ಹಿಂದುಳಿದ ದಲಿತ ವರ್ಗದ ಮತಗಳೇ ನಿರ್ಣಾಯಕ ಆಗುತ್ತೆ. ಸೊ ಅದನ್ನ ಗಮನದಲ್ಲಿಟ್ಕೊಂಡೆ ಪದೇ ಪದೇ ಇಂಥ ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಆಮೇಲೆ ಹಿಂದೂ ಮತಗಳ ಧ್ರುವೀಕರಣದ ಸ್ಟ್ರಾಟಜಿಯ ಭಾಗನ ಇದು ಅನ್ನೋದು ಕೂಡ ಪ್ರಶ್ನೆ ಆಗ್ತಾ ಇದೆ. ಪ್ರಧಾನಿ ಮೋದಿ ವರ್ಸಸ್ ರಾಹುಲ್ ಗಾಂಧಿ ವಾಕ್ಸಮರ ಕೂಡ ಮುಂದುವರಿತಾ ಇದೆ. ಪ್ರಧಾನಿ ಮೋದಿ ಅವರ ಆರೋಪಕ್ಕೆ ತಿರುಗೇಟು ಕೊಡೋ ಕೆಲಸವನ್ನ ಕೂಡ ಕಾಂಗ್ರೆಸ್ ಕಡೆಯಿಂದ ರಾಹುಲ್ ಗಾಂಧಿ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಪ್ರಧಾನಿ ಮೋದಿ ವರ್ಸಸ್ ಕಾಂಗ್ರೆಸ್ ಮಧ್ಯೆ ಸಂಪತ್ತಿನ ವಾಕ್ಸಮರದ ಹಂತ ಹೇಗಿದೆ ನೋಡ್ತಾ ಹೋಗೋದಾದ್ರೆ, ಪ್ರಧಾನಿ ಮಾಡಿದಂತಹ ಆರೋಪಕ್ಕೆ ರಾಹುಲ್ ಗಾಂಧಿ ಅವರು ತಿರುಗೇಟನ್ನು ಕೊಟ್ಟಿದ್ದಾರೆ. ಸಂಪತ್ತು ಹಂಚಿಕೆಯಲ್ಲಿ ಪ್ರಧಾನಿ ಮೋದಿ ಅನ್ಯಾಯ ಮಾಡ್ತಾ ಇದ್ದಾರೆ ಅಂತ ತಿಳಿಸಿದ್ರು. ಅಷ್ಟು ಮಾತ್ರ ಅಲ್ಲ, ಸಂಪತ್ತಿನ ಹೆಸರಲ್ಲಿ ಪ್ರಧಾನಿ ದೇಶವನ್ನ ಒಡಿತಾ ಇದ್ದಾರೆ ಅಂತೆಲ್ಲ ಆರೋಪವನ್ನ ರಾಹುಲ್ ಗಾಂಧಿ ಅವರು ಮಾಡಿದ್ರು. ನಾವು ದೇಶದ ಆಸ್ತಿಯನ್ನ 90% ಜನರಿಗೆ ಹಂಚ್ತೇವೆ ಅಂತ ಮತ್ತೆ ಮಾತಾಡಿದ್ದಾರೆ. ಪ್ರಧಾನಿ ಮೋದಿ ಆರೋಪಕ್ಕೆ ಈ ರೀತಿ ಕೌಂಟರ್ ಸ್ಟ್ರಾಟಜಿಯನ್ನ ಉಪಯೋಗಿಸ್ತಾ ಇದ್ದಾರೆ ರಾಹುಲ್ ಗಾಂಧಿ. मैनिफेस्टो आपको अच्छा लगा? आपने देखा होगा कि प्रधानमंत्री पैनिक कर गए हैं। हाँ, बिल्कुल हिल गए, घबरा गए। क्रांतिकारी मैनिफेस्टो है। मैनिफेस्टो आपको अच्छा लगा? आपने देखा होगा कि प्रधानमंत्री पैनिक कर गए हैं।
ಕ್ರಾಂತಿಕಾರಿ ಮ್ಯಾನಿಫೆಸ್ಟೋ ಅಂತೆಲ್ಲ ಹೇಳ್ಕೊಳ್ತಾ ಇದ್ದಾರೆ. ಬಟ್ ಕಾಂಗ್ರೆಸ್ನ ಚುನಾವಣಾ ಪ್ರಣಾಳಿಕೆ ಬಿಡುಗಡೆಯಾಗಿ ಆಲ್ಮೋಸ್ಟ್ 3 ವಾರ ಆಗಿದೆ. ಬಟ್ ಇಶ್ಯೂ ಈಗ ರೈಸ್ ಆಗಿರೋದು ಭಾನುವಾರದಿಂದ, ಈ ಸಂಪತ್ತು ಹಂಚಿಕೆ ವಿಚಾರ. ಸೊ ರಾಹುಲ್ ಗಾಂಧಿ ಅವರು ಹೇಳ್ತಾ ಇದ್ದಾರೆ ಡಿಸ್ಟರ್ಬ್ ಮಾಡಿದೆ ಈ ವಿಚಾರ ಅಂತ. ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಶಬೀರ್. 2 ವಿಚಾರ ಇಲ್ಲಿ ತನಕ ಮೋದಿ ಅವರು ಎಲ್ಲೇ ಭಾಷಣ ಮಾಡಿದ್ರು ಮುಸ್ಲಿಂ ಕಮ್ಯುನಿಟಿ ಅಥವಾ ಮುಸ್ಲಿಂ ಲೀಗ್ ಅನ್ನುವಂತಹ ವಿಚಾರಗಳನ್ನು ಪ್ರಸ್ತಾಪನೆ ಮಾಡ್ತಾ ಇರಲಿಲ್ಲ. ಬಟ್ ಈಗ ಪ್ರಸ್ತಾಪ ಮಾಡ್ತಿದ್ದಾರೆ. ದಟ್ ಮೀನ್ಸ್ ಹಿಂದೂ ಮತಗಳ ಧ್ರುವೀಕರಣದ ಸ್ಟ್ರಾಟಜಿಯ ಭಾಗನ ಇದು ಅನ್ನೋದು ಒಂದು ಪ್ರಶ್ನೆ. ಎರಡನೇದು, ಕಾಂಗ್ರೆಸ್ನ ಚುನಾವಣಾ ಪ್ರಣಾಳಿಕೆ ವಿಚಾರಕ್ಕೆ ರಾಹುಲ್ ಗಾಂಧಿ ಅವರು ಮಾತಾಡ್ತಾ ಇದ್ದನ್ನ ಕೂಡ ಕೇಳಿಸ್ಕೊಳ್ತಾ ಇದ್ವಿ ನಾವು. ಈ ತರ ಸಮಾನ ಹಂಚಿಕೆಯ ಕಾನ್ಸೆಪ್ಟ್ ಕೇಳಕ್ ಚೆನ್ನಾಗಿದೆ, ಬಟ್ ವಾಸ್ತವ ಹಂಗಾಗಲ್ಲ ಅಂತ ಗೊತ್ತಿದ್ದು ಕೂಡ ಬೋಗಸ್ ಭರವಸೆನ ಕೊಡ್ತಾ ಇದೆಯಾ ಕಾಂಗ್ರೆಸ್ ಅನ್ನೋ ಪ್ರಶ್ನೆ ಕೂಡ ಮುನ್ನೆಲೆಗೆ ಬರುತ್ತೆ. 2 ಪ್ರಶ್ನೆಗೆ ಉತ್ತರ ಕೊಡೋದಾದ್ರೆ ಮಮತಾ ನೋಡಿ, ಮೊದಲ ಹಂತದ ಮತದಾನ ಮುಗಿದ ಬಳಿಕ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಈ ರೀತಿಯಾದಂತಹ ಹೊಸ ಚರ್ಚೆಯನ್ನ ಹುಟ್ಟುಹಾಕಿದ್ದಾರೆ. ಮೊದಲ ಹಂತದ ಮತದಾನದ ಪ್ರಚಾರ ಏನ್ ನಡೀತಾ ಇತ್ತು, ಈ ಸಂದರ್ಭದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಎಲ್ಲೂ ಕೂಡ ಕಾಂಗ್ರೆಸ್ನ ಪ್ರಣಾಳಿಕೆಯ ಬಗ್ಗೆ ಟೀಕೆ ಮಾಡೋದಾಗ್ಲಿ ಅಥವಾ ಹಿಂದೂ ಮುಸ್ಲಿಂ ಮತಗಳ ಧ್ರುವೀಕರಣದ ವಿಚಾರವಾಗಿ ಎಲ್ಲೂ ಕೂಡ ಪ್ರಸ್ತಾಪ ಮಾಡಿರಲಿಲ್ಲ. ಆದ್ರೆ ಮೊದಲ ಹಂತದ ಮತದಾನ ಮುಕ್ತಾಯ ಆಗ್ತಿದ್ದಂತೆ ಪ್ರಧಾನಮಂತ್ರಿಗಳು ಹಿಂದೂ ಮುಸ್ಲಿಂ ಮತಗಳನ್ನ ಧ್ರುವೀಕರಣ ಮಾಡುವಂತ ನಿಟ್ಟಿನಲ್ಲಿ ಭಾಷಣಗಳನ್ನ ಮಾಡ್ತಿದ್ದಾರೆ. ಅವರ ಭಾಷಣದಲ್ಲಿ ಸ್ಪಷ್ಟವಾಗಿ ಅವರು 2 ಸಮುದಾಯಗಳನ್ನ ಇಬ್ಬಾಗಿಸುವಂತ ನಿಟ್ಟಿನಲ್ಲೂ ಕೂಡ ಮಾತುಗಳನ್ನು ಆಡ್ತಾ ಇರುವಂತದ್ದು ಬಹಳ ಸ್ಪಷ್ಟವಾಗಿ ಇಲ್ಲಿ ಗೊತ್ತಾಗ್ತಾ ಇದೆ. ಇದರ ಜೊತೆಗೆ ಕಾಂಗ್ರೆಸ್ನ ಒಂದು ಪ್ರಣಾಳಿಕೆಯನ್ನ ಅಥವಾ ಆಸ್ತಿಯ ವಿಕೇಂದ್ರೀಕರಣವನ್ನ ಮಾಡುವಂತ ವಿಚಾರವನ್ನ ಕೂಡ ಇಟ್ಕೊಂಡು ಕಾಂಗ್ರೆಸ್ ಅನ್ನ ಟೀಕೆ ಮಾಡೋದ್ರ ಜೊತೆಗೆ ಆ ಒಂದು ಆಸ್ತಿಯನ್ನ, ದೇಶದ ಸಂಪತ್ತನ್ನ ಒಂದು ಯಾವುದೋ ಸೀಮಿತವಾದಂತ ಸಮುದಾಯಕ್ಕೆ ಕಾಂಗ್ರೆಸ್ ಕೊಡುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಅದನ್ನ ರಾಜಕೀಯವಾಗಿ ಪ್ರಧಾನಮಂತ್ರಿಗಳು ಬಳಸಿಕೊಳ್ಳುವಂತ ಕೆಲಸವನ್ನ ಕೂಡ ಮಾಡ್ತಾ ಇರುವಂತದ್ದು. ಇದು ಈಗ ಸಾಕಷ್ಟು ಚರ್ಚೆಗೆ ಕಾರಣ ಆಗಿರುವಂತದ್ದು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕಳೆದ ಭಾನುವಾರದಿಂದ ಎಲ್ಲೇ ಚುನಾವಣಾ ಪ್ರಚಾರಕ್ಕೆ ಹೋದ್ರೂ ಕೂಡ ಇದೇ ಅಂಶಗಳನ್ನ ಹೆಚ್ಚಿನ ಒತ್ತು ಕೊಟ್ಟು ಜನರಿಗೆ ತಿಳಿಸುವಂತ ಕೆಲಸವನ್ನ ಕೂಡ ಮಾಡ್ತಾ ಇರುವಂತದನ್ನ ನಾವು ಗಮನಿಸ್ತಾ ಇದ್ದೀವಿ. ಹೀಗಾಗಿ ಕಾಂಗ್ರೆಸ್ ಕೂಡ ಈಗ ಅದಕ್ಕೆ ಸ್ಪಷ್ಟನೆಯನ್ನ ಅಥವಾ ಉತ್ತರವನ್ನು ಕೊಡುವಂತ ಕೆಲಸವನ್ನ ಕೂಡ ಮಾಡ್ತಾ ಇರುವಂತದ್ದು. ಸಂಪತ್ತಿನ ವಿಕೇಂದ್ರೀಕರಣ ಅಥವಾ ಸಂಪತ್ತನ್ನ ಹಂಚಿಕೆ ಮಾಡೋದು ಅಂದ್ರೆ ದೇಶದ ಪೂರ್ಣ ಸಂಪತ್ತೇನಿದೆ ಅದು ಎಲ್ಲ ಜನರ ಬಳಿಗೂ ಕೂಡ ಸಮಾನವಾಗಿ ಹಂಚಿಕೆ ಆಗಬೇಕಾಗಿದೆ. ಆದರೆ ದೇಶದ ಸಂಪತ್ತು ಇವತ್ತಿನ ದಿನದಲ್ಲಿ ಕೇವಲ 10% ಜನರಲ್ಲಿ ಮಾತ್ರ ಹಂಚಿಕೆ ಆಗಿರುವಂತದ್ದು. ದೇಶದ ಸಂಪತ್ತು ಹಂಚಿಕೆಯಲ್ಲಿ ಅನ್ಯಾಯ ಆಗಿದೆ. ಹೀಗಾಗಿ ಬಾಕಿ 90% ಜನ, ಅದು SC ST ಆಗಿರ್ಬೋದು, OBC ಆಗಿರ್ಬೋದು, ಆದಿವಾಸಿ ಆಗಿರ್ಬೋದು, ಯಾವುದೇ ಸಮುದಾಯದ ಜನರಾಗಿರ್ಬೋದು, ಆ 90% ಜನರಿಗೆ ದೇಶದ ಸಂಪತ್ತನ್ನ ಹಂಚುವಂಥದ್ದು ನಮ್ಮ ಜವಾಬ್ದಾರಿ ಆಗಿರುವಂಥದ್ದು. ಹೀಗಾಗಿ ನಾವು ಆ ಕೆಲಸವನ್ನ ಮಾಡ್ತೀವಿ. ನಮ್ಮ ಪ್ರಣಾಳಿಕೆಯನ್ನ ನೋಡಿ ಈಗ ಬಿಜೆಪಿಗೆ ಆತಂಕ, ಭಯ ಶುರುವಾಗಿದೆ. ಹೀಗಾಗಿ ನಮ್ಮನ್ನ ಟೀಕಿಸುವಂತ ಕೆಲಸ ಮಾಡ್ತಿದೆ ಅಂತ ಇವತ್ತು ರಾಹುಲ್ ಗಾಂಧಿ ಅವರು ಕೂಡ ಅದಕ್ಕೆ ತಿರುಗೇಟನ್ನು ಕೊಡುವಂತ ಕೆಲಸ ಮಾಡಿದ್ದಾರೆ. ಮಮತಾ, ರೈಟ್. ಧನ್ಯವಾದ ಶಬೀರ್ ತಮ್ಮ ಮಾಹಿತಿಗಾಗಿ.